ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮೃತಧಾರೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಸುಮಾರು ಜನ ಅಮೃತಧಾರೆ ಸೀರಿಯಲ್ನ ಎಂಡ್ ಮಾಡ್ತಾರಾ ಅಂತ ಕೇಳ್ತಿದ್ದಾರೆ. ಹೌದು, ಎಂಡ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನೆಕ್ಸ್ಟ್ ಮಂತು ಎಂಡ್ ಆಗ್ತಾ ಇದೆ ಈ ಸೀರಿಯಲ್ಲು. ಸೊ ಹಾಗಾಗಿ ಅಂತಿಮ ಸಂಚಿಕೆಗಳಂತಲೇ ಹೇಳ್ಬೋದು. ಸೊ ಯಾರೂ ವೀಡಿಯೋನ ಮಿಸ್ ಮಾಡ್ಕೋಬೇಡಿ. ಸೊ ಟಿ ವಿಲಿ ಮಿಸ್ ಮಾಡಿಕೊಂಡ್ರು ನನ್ನ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಪಿಸೋಡ್ಗಳು ಬರ್ತಾ ಹೋಗುತ್ತೆ. ಸೊ ಎನಿವೇ, ಇವತ್ತಿನ ಎಪಿಸೋಡಲ್ಲಿ ಏನು ಪ್ರೋಮೋ ಬಂದಿದೆ ಅಂತ ಫಸ್ಟ್ ನೋಡ್ಕೊಬರೋಣ. ಸೊ ಮಲ್ಲಿ ಮನೆ ಒಳಗೆ ಬರ್ತಾಳೆ. ಮನೆ ಒಳಗೆ ಬಂದುಬಿಟ್ಟು ಭೂಮಿಗೆ ಒಂದು ಲೆಟರ್ ಕೊಡ್ತಾರೆ. ಏನಿದು ಅಂತ ಕೇಳಿದಾಗ ಗೌತಮ್ ಬಾವ ಅವರ ಮಗಳು ಕಳೆದು ಹೋಗಿದ್ದಾಳಲ್ವ, ಸೊ ಅವರನ್ನು ಎಲ್ಲಿದ್ದಾರಂತ ಹುಡುಕ್ತಾ ಇದ್ದಾರೆ. ನೀವು ಮನೆ ಬಿಟ್ಟು ಬಂದಮೇಲೆ ಯಾರೂ ಇಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ, ಒಂದು ಸಾಮಾನ್ಯ ಬದುಕನ್ನು ಅವರು ಬದುಕ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಹುಡುಕೋದ್ರ ಜೊತೆ ನೀವು ಕಳೆದೋಗಿರೋ ಮಗುನೂ ಹುಡುಕ್ತಾ ಇದ್ದಾರೆ ಅವರು. ನೀವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ ಅಕ್ಕ, ಯಾಕೆ ಅವ್ರನ್ನ ಬಿಟ್ಟು ಬಂದ್ರಿ ಈ ಥರ ಎಲ್ಲ ಅಂತ ಮಲ್ಲಿ ಕೇಳ್ತಾಳೆ. ಆವಾಗ ಭೂಮಿ ತುಂಬ ಹತ್ಕೊಂಡು, ಹೌದು ಮಲ್ಲಿ, ನಾನು ಯಾರೋ ಹೇಳಿದ ಮಾತು ಕೇಳಿಕೊಂಡು ನನ್ನ ಮಗು ಕಾಣೆ ಆಗಲಿಕ್ಕೆ ಗೌತಮ್ ಅವರೇ ಕಾರಣ ಅಂತ ಹೇಳಿಬಿಟ್ಟು ಅವ್ರನ್ನ ಬಿಟ್ಟು ಬಂದು ದೊಡ್ಡ ತಪ್ಪು ಮಾಡಿದೆ. ಇನ್ನಾದರೂ ಅವ್ರ ಹತ್ರ ನಾನು ಒಳ್ಳೆ ಜೀವನ ನಡೆಸಬೇಕು, ಒಳ್ಳೆ ಥರ ಇರಬೇಕು, ಮುಂಚಿನ ಥರನೇ ನಾನು ನನ್ನ ಮಗ ಇರಬೇಕು ಅಂತ. ಅದಕ್ಕೆ ಮಲ್ಲಿ ಹೇಳ್ತಾಳೆ, ಹೌದು ಅಕ್ಕ, ನೀವು ಬಿಟ್ಟು ಹೋದ್ಮೇಲೆ ಅಪ್ಪನ್ನ ಮಿಸ್ ಮಾಡ್ಕೊಂಡ್ರವರು. ಅವರು ಮಗಳು ಕಳೆದುಕೊಂಡು ಹೋಗಿರೋ ನೋವಲ್ಲಿ ಮಗನ ಜೊತೆನೂ ನೀವು ಅವರನ್ನು ಬೇರೆಲಿಕ್ಕೆ ಬಿಡಲಿಲ್ಲ. ಫ್ಯಾಮಿಲಿನೂ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡು ನಿಮ್ಮನ್ನು ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಸೊ ಹಾಗಾಗಿ ನೀವು ಅಷ್ಟೇ ಅಕ್ಕ, ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಯಾವ ಅಬ್ರಾಡಿಗೂ ಹೋಗೋದು ಬೇಡ, ಇಲ್ಲೇ ಭಾವನ ಜೊತೆ ಚೆನ್ನಾಗಿ ಜೀವನ ಮಾಡಿ. ಸೊ ನಿಮಗೆ ಬೇಕಂತಲೇ ಈ ಥರ ವಿಷಯ ಹೇಳಿಬಿಟ್ಟು ನಿಮ್ಮಿಬ್ಬರನ್ನ ದೂರ ಮಾಡಿ ಭಾವನಿಂದ ಆಸ್ತಿ ತೊಗೊಂಡಿದ್ದಾರೆ. ಎಲ್ಲ ವಿಷಯ ಗೊತ್ತಿದ್ದು ನೀವು ತಪ್ಪು ಮಾಡಿದ್ರಿ ಅಕ್ಕ ಅಂತ ಮಲ್ಲಿ ಬುದ್ಧಿವಾದ ಹೇಳ್ತಾಳೆ. ಆವಾಗ ಭೂಮಿ, ಹೌದು ಮಲ್ಲಿ, ನಾನು ತಪ್ಪು ಮಾಡಿದೆ. ಸೊ ಗೌತಮರನ್ನ ಬಿಟ್ಟು ಬಂದು ನಾನು ತಪ್ಪು ಮಾಡಿದೆ, ಯಾರ್ದಾರ್ದೋ ಮಾತು ಕೇಳಿಕೊಂಡು. ಅಪ್ಪನೂ ಅಷ್ಟೇ ತಂದೆ ಪ್ರೀತಿನ ಸಂಪೂರ್ಣವಾಗಿ ಕಳ್ಕೊಂಡಿದ್ದಾನೆ. ನನಗೆ ಕಳೆದೋಗಿರೋ ಮಗು ಬಗ್ಗೆನೇ ಚಿಂತೆ ಇತ್ತು, ಆದರೆ ಎದುರುಗಡೆ ಇರೋವಂಥ ಗೌತಮ್ ಬಗ್ಗೆ ಹಾಗೆ ಅಪ್ಪನ ಅವರ ಅಪ್ಪನ ಹೇಗೆ ಮಿಸ್ ಮಾಡ್ಕೊಳ್ತಾನೆ ಅದನ್ನೆಲ್ಲ ನೆನಪೇ ಆ ಟೈಮಿಗೆ ನಂಗೆ ಅರ್ಥನೇ ಆಗಿಲ್ಲ. ಇನ್ಮೇಲಾದರೂ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿ ಜೀವನ ಮಾಡ್ತೀನಿ ಅಂತ ಹೇಳಿ ಮಲ್ಲಿ ಒಟ್ಟಿಗೆ ಮಾತಾಡ್ತಾರೆ. ಇನ್ನೊಂದು ಕಡೆ ಭಾಗ್ಯಮ್ಮಂಗೆ ಇಲ್ಲಿ ಗೌತಮ್ ಚಿಕ್ಕಮ್ಮ ಅಥವಾ ಅಮ್ಮನೇ ಇಲ್ಲಿ ನಡೀತಾರೋ ವಿಷಯ ಎಲ್ಲ ಅಜ್ಜಿಗೆ ಹೇಳಿಬಿಡು, ಹೇಳಿದರೆ ನಿನಗೆ ಹೆಂಗೆ ಹೇಳ್ತೀಯ ನೀನು, ನಿನಗೆ ಬಾಯಿ ಬರಲ್ಲಲ್ಲ, ಮಾತಾಡೋಕ್ಕೆ ಬರಲ್ಲಲ್ಲ ಅಂತ ಹೇಳಿ ಟೀಸ್ ಮಾಡ್ತಾ ಇರ್ತಾಳೆ. ಆವಾಗ ಭಾಗ್ಯಮ್ಮ ಸರಿ ಕೈ ಹಿಡಿದ್ಬಿಟ್ಟು, ಏನು ಮಾತು ಬರ್ತಾ ಇದೆಯಲ್ಲ, ಕೇಳ್ತಾ ಇದೆಯಲ್ಲ, ಕಿವಿ ಇದೆಯಲ್ಲ ನಾನು ಮಾತಾಡೋದು, ಕಣ್ಣಾರೆ ನೋಡ್ತಾ ಇದೆಯಲ್ಲ, ಹೌದು ನಾನೇ ಮಾತಾಡ್ತಾ ಇರೋದು. ಇನ್ಮೇಲೆ ನಿನ್ನ ಟೈಮ್ ಮುಗೀತು, ನನ್ನ ಸೊಸೆ ಮತ್ತು ನನ್ನ ಮಗ ಬರ್ತಾರೆ. ಸೊ ಎಲ್ಲದಕ್ಕೂ ಒಂದು ತಿರುಗೇಟು ಕೊಟ್ಟೇ ಕೊಡ್ತಾರೆ. ನಿನ್ನ ಟೈಮ್ ಮುಗೀತು, ನಿನ್ನ ಮಗಂದ ಅಂತ್ಯಕಾಲನೂ ಬಂತು. ಸೊ ನಾನು ಮಾತು ಶುರು ಮಾಡಿರೋದು ನೋಡಿ ನಿಂಗೆ ಏನು ಅನಿಸ್ತಾ ಇದೆ ಹೇಳು ನೀನು. ಸೊ ಆವಾಗ ದಿಗ್ಭ್ರಮೆ ಆಗಿ ಕೂರ್ತಾರೆ. ಇವ್ರಿಗೆ ಹೇಗೆ ಮಾತು ಬಂತು ಅಂತೇಳಿ ಗೌತಮ್ ತಾಯಿಗೆ, ಮಲತಾಯಿ ಅಂತಲೇ ಹೇಳ್ಬೋದು. ಹೇಗೆ ಮಾತು ಬಂತು, ಇದನ್ನೆಲ್ಲ ಎಷ್ಟು ದಿನದಿಂದ ಮಾತಾಡ್ತಿದ್ರು, ಎಲ್ಲ ವಿಷಯನೂ ಗೌತಮಿಗೆ ಮತ್ತು ಅಜ್ಜಿಗೆಲ್ಲ ಹೇಳಿದಾಳ ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ. ಇವತ್ತಿನ ಸಂಚಿಕೆ ಈ ಥರ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.